ಲೂಕ ಬರೆದಂತಹ ಸುವಾರ್ತೆ ಲೂಕ್ ಚಾಪ್ಟರ್ 13 6ರಿಂದ 9ರವರೆಗೆ ನಾವು ಓದೋಣ. ಆಮೇಲೆ ಆತನು ಒಂದು ಸ್ವಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನಡೆಸಿದ್ದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿಯು ಯಾಕೆ ಬಂಜೆಯಾಗಬೇಕು ಎಂದು ಹೇಳಿದನು. ಆದರೆ ತೋಟ ಮಾಡುವವನು, ಅಯ್ಯ, ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ. ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. ಇದು ಚರ್ಚ್ ಒಂದು ದ್ರಾಕ್ಷಿಯ ತೋಟವಾಗಿದೆ. ಆಮೇಲೆ ಮಾತ್ರ ನೋಡಿ, ಒಂದು ಆಶ್ಚರ್ಯವಾದಂತಹ ಒಂದು ವರ್ಸನ್ನು ನಾವು 6ನೇ ವಚನವನ್ನು ನಾವು ಓದೋಣ. ಆಮೇಲೆ ಆತನು ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬನು ಎಂಬುದಾಗಿ. ಐ ಆಮ್ ಹೂ ಈಸ್ ಐ ಆಮ್. ಒಬ್ಬನೊಬ್ಬನು, ಹಲ್ಲೆಲೂಯಾ, ಇರುವಾತನೇ ಆಗಿದ್ದಾನೆ, ಕನ್ನಡದಲ್ಲಿ ಬರೆದಿದೆ. ಓಕೆ, ಮೂಸ ಇಸ್ರಾಯೇಲಿಯರಿಗೆ ಬಿಡಿಸಲು ಹೋಗುವಂತಹ ಸಂದರ್ಭದಲ್ಲಿ ನಿಮ್ಮ ದೇವರ ಹೆಸರೇನು ಎಂದು ಕೇಳಿದರೆ ನಾನು ಏನು ಹೇಳುವುದು? ಅದಕ್ಕೆ ದೇವರು ಹೇಳ್ತಾನೆ, ಇರುವಾತನೇ. ಇಲ್ಲಿ ಬರೆದಿದೆ ಒಬ್ಬನೊಬ್ಬನು, ಹಲ್ಲೆಲೂಯಾ. ಒಬ್ಬನೊಬ್ಬರು ಮೀನ್ಸ್ ದ ಗಾಡ್ ಆಲ್ ಮೈಟಿ, ಹಲ್ಲೆಲೂಯಾ. ಒಬ್ಬನೊಬ್ಬನು ತನ್ನ ದ್ರಾಕ್ಷಿ ತೋಟದಲ್ಲಿ ಅಂಜೂರದ ಗಿಡವನ್ನು ನಡೆಸಿದ್ದನು, ಹಲ್ಲೆಲೂಯಾ. ಇದೊಂದು ಆಶ್ಚರ್ಯ ಅಲ್ವಾ? ಯಾಕೆ ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರ? ಹಲ್ಲೆಲೂಯಾ. ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರ ಇದೆ, ದ್ರಾಕ್ಷಾ ತೋಟದಲ್ಲಿ ಒಂದು ಅಂಜೂರದ ಗಿಡ, ಹಲ್ಲೆಲೂಯಾ. ಹೋಶೆಯ ಪುಸ್ತಕದಲ್ಲಿ 9ನೇ ಅಧ್ಯಾಯ 10ನೇ ವಚನ ನೋಡಿ, ಅಂಜೂರದ ಒಂದು ಫಳಗಳಂತೆ ನಮ್ಮನ್ನು ನೋಡುವಾತನಾಗಿದ್ದಾನೆ. ಮೀಕಾ 4:4 ನೋಡಿ, ಅದು ಒಂದು ಅಂಜೂರದ ಗಿಡವು ನೆರಳು ಕೊಡುವಂಥ ಒಂದು ಗಿಡ. ದ್ರಾಕ್ಷಾ ತೋಟದಲ್ಲಿ ಕೆಲಸ ಮಾಡಿ ಸಾಕಾದರೆ ಏನು ಮಾಡೋದು? ಅಂಜೂರದ ಕೆಳಗೆ ಬಂದು ಊಟ ಮಾಡೋದು, ನೀರು ಕುಡಿಯುವುದು. ಅದರ ಮಧ್ಯದಲ್ಲಿ ಒಂದು ಅಂಜೂರ ಇದೆ. ಅದು ಒಂದು ರಕ್ಷಣೆಯ ಒಂದು ಚಿಹ್ನೆಯಾಗಿದೆ, ಹಲ್ಲೆಲೂಯಾ. ನಮ್ಮ ಚರ್ಚಿಗೆ ಒಂದು ರಕ್ಷಣೆಯ ಒಂದು ಚಿಹ್ನೆಯಾಗಿದೆ, ಹಲ್ಲೆಲೂಯಾ. ಇದರಲ್ಲಿ ಬರೆದಿದೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನಡೆಸಿದ್ದನು, ಹಲ್ಲೆಲೂಯಾ. ಅಂಜೂರದ ಗಿಡ ಒಂದು ಸಮೃದ್ಧಿಯ ಶ್ರೇಷ್ಠತೆ ಅಥವಾ ಸಮೃದ್ಧಿಯ ಸಂಕೇತವಾಗಿದೆ. ಎರಡನೇದಾಗಿ ಅದು ಒಂದು ದೇವರ ಆಶೀರ್ವಾದದ ಒಂದು ಸಂಕೇತವಾಗಿದೆ. ಶಾಂತಿ ಮತ್ತು ಭದ್ರತೆಯ ಒಂದು ಸಂಕೇತವಾಗಿದೆ, ಹಲ್ಲೆಲೂಯಾ. ದೇವರು ಏನೋ ಕಾರಣದಿಂದ ಈ ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ನಾವು ಓದಿದೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರದ ಗಿಡ. ದೇವರು ಇಡುವಂಥ ಒಂದು ಉದ್ದೇಶ ಖಂಡಿತವಾಗಿಯೂ ಇದೆ. ಅದೇ ಅಲ್ಲದೆ ಅದು ಫಲವನ್ನು ಕೂಡ ಕೊಡಬೇಕು, ಹಲ್ಲೆಲೂಯಾ. ಅದು ಫಲ ಕೊಡದಿದ್ರೆ ಅದು ಯೋಗ್ಯ ಅಲ್ಲ. ಅದು ಫಲ ಕೊಡುವಂಥ ಒಂದು ಅಂಜೂರದ ಮರವಾಗಿರಬೇಕು, ಹಲ್ಲೆಲೂಯಾ. ಫ್ರೂಟ್, ಹಣ್ಣು ಕೊಡಬೇಕು. ಹಣ್ಣು ಕೊಡದಿದ್ರೆ ಅದು ಯೋಗ್ಯ ಅಲ್ಲ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ನೀವು ಒಳ್ಳೆಯ ಹಣ್ಣನ್ನು ಕೊಡಬೇಕೆಂಬುದಾಗಿ ದ್ರಾಕ್ಷಿ ತೋಟದಲ್ಲಿ ನಮಗೆ ದೇವರು ಇಡ್ತಾರೆ, ಹಲ್ಲೆಲೂಯಾ. ಅದು ದ್ರಾಕ್ಷಿ ಕೂಡ ಒಳ್ಳೆಯ ಹಣ್ಣನ್ನು ಕೊಡಬೇಕು, ಮತ್ತು ಅಂಜೂರ ಕೂಡ ಒಳ್ಳೆಯ ಹಣ್ಣನ್ನು ಕೊಡಬೇಕು. ಅದು ದೇವರ ಇಚ್ಛೆ ಆಗಿದೆ, ದೇವರ ಯೋಜನೆ ಆಗಿದೆ. ಎಷ್ಟೋ ವರ್ಷದಿಂದ ಸಭೆಗೆ ಬರ್ತಾ ಇದ್ದೇವೆ, ಆದರೆ ಕೆಲವರಲ್ಲಿ ಹಣ್ಣೇ ಇಲ್ಲ. ಯೆರೆಮೀಯ 2:21 ನಿನ್ನನ್ನು ಅತ್ಯುತ್ತಮ ಬೀಜ, ಹಲ್ಲೆಲೂಯಾ. ನೀವೆಲ್ಲ ಅತ್ಯುತ್ತಮ ಬೀಜಗಳು. ಚರ್ಚಲ್ಲಿ ಬರೋರೆಲ್ಲ ಅತಿ ಉತ್ತಮ ಬೀಜಗಳು. ಗಾಡ್ ಈಸ್ ಚೂಸನ್ ದೆಮ್ ಸಪರೇಟ್ಲಿ ಫಾರ್ ಹಿಮ್, ದಟ್ ಈಸ್ ವ್ಯಾಲ್ಯೂಡ್ ಫಾರ್ ಅವರ್ ಗಾಡ್, ಹಲ್ಲೆಲೂಯಾ. ಒಂದು ಕಾಲು ಇಲ್ಲದಿದ್ರೂ ತೊಂದರೆ ಇಲ್ಲ, ವ್ಯಾಲ್ಯೂಡ್ ಫಾರ್ ಗಾಡ್, ಹಲ್ಲೆಲೂಯಾ.
ಅಷ್ಟು ವ್ಯಾಲ್ಯೂ. ಅದೇ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಅತ್ಯುತ್ತಮ ಬೀಜದಿಂದ ಬೆಳೆದ ಒಳ್ಳೆಯ ದ್ರಾಕ್ಷಲತೆಯನ್ನಾಗಿ ನೆಟ್ಟಿರಲು ನೀನು ನನಗೆ ಕಾಡು ದ್ರಾಕ್ಷಿ ಬಳ್ಳಿಯ ಕೆಟ್ಟ ರೆಂಬೆಗಳೇನೋ, ನೀನು ಬಹಳ ಚೌಳನ್ನು ಹಾಕಿಕೊಂಡು ಸಬ್ಬಿನಿಂದ ತೊಳಕೊಂಡರೂ ನಿನ್ನ ಅಧರ್ಮವು ನನ್ನ ಕಣ್ಣೆದುರಿಗೆ ಕರೆಯಾಗಿ ನಿಂತಿದೆ ಎಂದು ಕರ್ತನಾದ ಯೆಹೋವನು ಅನ್ನುತ್ತಾನೆ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಕೆಲವೊಮ್ಮೆ ದೇವರು ಏನು ಇಚ್ಛೆ ಇಡ್ತಾರ ಆ ಪ್ರಮಾಣ ಜನರು ಮಾಡುವುದಿಲ್ಲ. ದೇವರು ಒಳ್ಳೆಯವರನ್ನಾಗಿ ನಿಮಗೆ ಸಿಲೆಕ್ಟ್ ಮಾಡಿ ಒಂದು ಸಭೆಯಲ್ಲಿ ಇಡ್ತಾರೆ. ದೇವರು ಒಂದು ಆಸೆಯನ್ನು ಇಡ್ತಾರೆ ಇವರು ಒಂದು ಒಳ್ಳೆಯ ಫಲಗಳನ್ನು ಕೊಡಬೇಕು ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟೋ ವರ್ಷ ಆಗ್ತದೆ, ಫಲ ಕೊಡುವುದಿಲ್ಲ, ಎಷ್ಟೋ ವರ್ಷಗಟ್ಟಲೆ. ಬಳಿಕ ಆತನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ. ಎಷ್ಟು ವರ್ಷ? 3 ವರ್ಷ. ಕೆಲವರು 1 ವರ್ಷ, ಕೆಲವರು 2 ವರ್ಷ, ಕೆಲವರು 3 ವರ್ಷ, ಕೆಲವರು 10 ವರ್ಷ. ನೋ ಫ್ರೂಟ್ಸ್. ಹಲ್ಲೆಲೂಯಾ. ದೇವರು ಇಚ್ಛೆ ಇಡುತ್ತಾನೆ ನೀವು ಒಂದು ಒಳ್ಳೆಯ ಫಲಗಳನ್ನು ಕೊಡಬೇಕು ಎಂಬುದಾಗಿ. ಎಲ್ಲ ಪವಿತ್ರ ಆತ್ಮನ ಫಲಗಳಿಂದ ಅವನು ತುಂಬಿರಬೇಕೆಂಬುದು ದೇವರ ಇಚ್ಛೆಯಾಗಿದೆ. ಅದು ಒಂದು ಉತ್ತಮವಾದಂಥ ಏನಿತ್ತು, ದ್ರಾಕ್ಷ ಬಳ್ಳಿ. ಆದರೆ ಈಗ ನೋಡುವಾಗ ಅದರಲ್ಲಿ ಉತ್ತಮ ಫಲಗಳಿಲ್ಲ. ದೇವರು ಫಲವನ್ನು ಇಚ್ಛಿಸುವನಾಗಿದ್ದಾನೆ. ಯೆರೆಮೀಯ 2:22, ನೀನು ಬಹಳ ಚೌಳನ್ನು ಹಾಕಿಕೊಂಡು ಸಬ್ಬಿನಿಂದ ತೊಳಕೊಂಡರು. ಹಲ್ಲೆಲೂಯಾ. ಯಾವ ಶಾಂಪು ಯೂಸ್ ಮಾಡ್ತಾರೆ ಗೊತ್ತಿಲ್ಲ, ಯಾವ ಸೋಪ್ ಯೂಸ್ ಮಾಡ್ತಾರೆ ಗೊತ್ತಿಲ್ಲ. ಹಲ್ಲೆಲೂಯಾ. ಎಷ್ಟು ತೊಳೆದ್ರೂ ಕೂಡ ಬಹಳ ಕಷ್ಟ. ದೇವರು ಚರ್ಚಿಗೆ ಬಂದ ನಂತರ ದೇವರು ಆಶೀರ್ವಾದ ಮಾಡ್ತಾರೆ. ಸಭೆಗೆ ಬಂದ ನಂತರ ಖಂಡಿತವಾಗಿಯೂ ದೇವರು ಆಶೀರ್ವಾದ ಮಾಡುವವರಾಗಿದ್ದಾರೆ. ಚರ್ಚಿಗೆ ಬಂದ ನಂತರ ಆಶೀರ್ವಾದ ಇಲ್ಲ ಅಂತ ಹೇಳಿದರೆ ಏನೋ ತೊಂದರೆ ಇದೆ, ನಮ್ಮಲ್ಲೇ ತೊಂದರೆ ಇದೆ. ನಾವು ನಮ್ಮನ್ನೇ ಪರೀಕ್ಷೆ ಮಾಡಬೇಕು. ಸಭೆಗೆ ಬಂದ ಎಲ್ಲರೂ ಕೂಡ ಆಶೀರ್ವಾದ ಆಗ್ತಾರೆ. ಮಾತ್ರ ಕೆಲವೊಮ್ಮೆ ಆ ಅಂಜೂರದ ಗಿಡ ಮೇಲಿನಿಂದ ನೋಡ್ತಾ ಇದೆ, ಇದು ಅದ್ರ ದ್ರಾಕ್ಷ ಬಳ್ಳಿ. ನಾನು ದೊಡ್ಡವ, ನಾನು ಎತ್ತರವಾಗಿದ್ದೇನೆ, ನನ್ನ ಎಲೆಗಳು ಸುಂದರವಾಗಿದ್ದಾವೆ, ಎಷ್ಟೋ ಜನರು ಬಂದು ನನ್ನ ಕೆಳಗೆ ತೆನ್ನಗೋಸ್ಕರ ಕೂತುಕೊಳ್ಳುತ್ತಾರೆ, ಎಷ್ಟೋ ಪಕ್ಷಿಗಳು ನನ್ನ ಮೇಲೆ ಕೂತುಕೊಳ್ಳುತ್ತೆ. ಅಹಂಕಾರ ಬರ್ತದೆ ಕೆಲವೊಮ್ಮೆ ಹಲ್ಲೆಲೂಯಾ. ಕೆಲವೊಮ್ಮೆ ಚರ್ಚಲ್ಲಿ, ಸಭೆಗಳಲ್ಲಿ ಈ ಕಾರ್ಯವನ್ನು ನೋಡುತ್ತೇವೆ. ಅದಕ್ಕೋಸ್ಕರ ಅವರು ಫಲ ಕೊಡುವುದಿಲ್ಲ. ಹಲ್ಲೆಲೂಯಾ. The reason not giving fruit because of proudness. ನಾನು ಒಂದು ಸ್ಪೆಷಲ್, ನಾನು ಒಂದು ಬ್ರಾಹ್ಮಣ ಕುಟುಂಬದಿಂದ ಬಂದವ, ನಾನೊಂದು ಆ ಕುಟುಂಬದಿಂದ ಬಂದವ, ಈ ಕುಟುಂಬದಿಂದ ಬಂದವ. ಇಲ್ಲ, ನಾವೆಲ್ಲರೂ ದೇವರ ಮಕ್ಕಳು. ಹಲ್ಲೆಲೂಯಾ. ನಾವೆಲ್ಲರೂ ದೇವರ ಮಕ್ಕಳು. ಅಲ್ಲಿ ಭೇದ ಭಾವಗಳಿಲ್ಲ. ನಾನು ದೊಡ್ಡವನು, ದೇವರು ಭೇದ ಭಾವ ಮಾಡುವಂಥ ದೇವರಲ್ಲ. ನಮ್ಮ ಪಕ್ಷಪಾತ ಮಾಡುವಂತಹ ದೇವರು ನಮ್ಮ ದೇವರಲ್ಲ. ಹಲ್ಲೆಲೂಯಾ. ಯಾವಾಗ ಪಕ್ಷಪಾತ ಬರುತ್ತದೋ, ಯಾವಾಗ ಅಹಂಕಾರ ಬರುತ್ತದೋ, ಯಾವಾಗ ಹೆಮ್ಮೆ ಬರುತ್ತದೋ, ಖಂಡಿತವಾಗಿಯೂ ಅವು ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. 3 ವರ್ಷ. ಎಷ್ಟು ವರ್ಷ? 3 ವರ್ಷ. 3 ವರ್ಷದಿಂದ ಅದರಲ್ಲಿ ಫಲ ಇಲ್ಲ. ಕಣ್ಣೆದುರಿಗೆ ಕರೆಯಾಗಿ ನಮ್ಮ ದೇವರು ನೋಡುವಂಥ ದೇವರು. ಈಸ್ ಎಲ್ ರೋಹಿ. 24 hours 365 days ಲಾರ್ಡ್ ಐಸ್ ಇಸ್ ಅಪೋನ್ ಯು. ದೇವರ ಕಣ್ಣು ನಿಮ್ಮ ಮೇಲೆ ಇರುತ್ತದೆ. ಹಲ್ಲೆಲೂಯಾ. ಅವರು ಹೇಳ್ತಾ ಇದ್ದಾರೆ ನಿನ್ನ ಪಾಪ ಇನ್ನು ತೊಳೆಯುವ ಹಾಗಿಲ್ಲ. ಹಲ್ಲೆಲೂಯಾ. ಅದು ಚೌಳವನ್ನು ಹಾಕಿಕೊಂಡು ಸಬ್ಬಿನಿಂದ ತೊಳಕೊಂಡರೂ ನಿನ್ನ ಅಧರ್ಮವು ನನ್ನ ಕಣ್ಣೆದುರಿಗೆ ಕರಿಯಾಗಿ ನಿಂತಿದೆ ಎಂದು ಕರ್ತನಾದ ಯೆಹೋವನು ಅನ್ನುತ್ತಾನೆ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ನನ್ನ ಕಣ್ಣೆದುರಿಗೆ ನಿನ್ನ ಪಾಪ ಇದೆ. ಹಲ್ಲೆಲೂಯಾ. ಆದರೆ ವಿಶೇಷತೆ ನಾವು ಮುಂದೆ ಹೋಗಿ ನೋಡೋಣ. ಮಧ್ಯದಲ್ಲಿ ದೇವರ ಮತ್ತು ನಮ್ಮ ಮಧ್ಯದಲ್ಲಿ ಒಬ್ಬರು ಇದ್ದಾರೆ. ಯೆಶಾಯ 5ನೇ ಅಧ್ಯಾಯ 1ರಿಂದ 4ನೇ ವಚನವನ್ನು ನಾವು ಓದೋಣ. ನನ್ನ ಪ್ರಿಯನಿಗೆ ಏನಿತ್ತು? ದ್ರಾಕ್ಷ ತೋಟ. ನಿನ್ನ ಪ್ರಿಯನು ಯಾರು?
ಯಾರು ನಿಮ್ಮ ಪ್ರಿಯನು? ಹಲ್ಲೆಲೂಯ. ಅವನಿಗೆ ಒಂದು ತೋಟವಿತ್ತು ನೋಡಿ. ಆ ದ್ರಾಕ್ಷೆ ತೋಟ ಒಂದು ಸಭೆಗೆ ಬಂದ ನಂತರ ದೇವರು ಎಷ್ಟೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ನೋಡಿ. ಬಂಡೆಯನ್ನು ಸೂಚೆ ಅವನು ಅದನ್ನು ಅಗತ್ಯ ಮಾಡಿ ಕಲ್ಲುಗಳನ್ನು ತೆಗೆದು ಹಾಕಿ ಒಳ್ಳೊಳ್ಳೆ ದ್ರಾಕ್ಷಿಯ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಒಂದು ಬೂರಜನ್ನು ಕಟ್ಟಿ, ಹಲ್ಲೆಲೂಯ ಹಲ್ಲೆಲೂಯ, ರಕ್ಷಣೆಗೋಸ್ಕರ. ಹಲ್ಲೆಲೂಯ. ಯಾವಾಗಲೂ ಮಿಲಿಟರಿ ರೆಡಿ ಇರ್ತದೆ, ನಮ್ಮ ಮೇಲೆ ಯಾರು ಅಟ್ಯಾಕ್ ಮಾಡಬಾರ್ದು. ಹಲ್ಲೆಲೂಯ. ಎಷ್ಟೆಲ್ಲ ರಕ್ಷಣೆ ದೇವರು ಕೊಡ್ತಾರೆ. ಬೂರಜನ್ನು ಕಟ್ಟಿ ಮಧ್ಯದಲ್ಲಿ ಬೂರಜನ್ನು ಕಟ್ಟಿ ದ್ರಾಕ್ಷೆ ತೋಟವನ್ನು ಕೊರೆಯಿಸಿ ಮಾಡಿಕೊಂಡು ತೋಟವು ಒಳ್ಳೆಯ ದ್ರಾಕ್ಷಿ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣನ್ನು ಬಿಟ್ಟಿತು. ಆತನು ನ್ಯಾಯವನ್ನು ನಿರೀಕ್ಷಿಸಿದಾಗ ಆಹಾ ಸಿಕ್ಕಿದ್ದು ನರಹತ್ಯವೇ, ಧರ್ಮವನ್ನು ಎದುರು ನೋಡಿದಾಗ ಆಹಾ ದೊರಕಿದ್ದು ಅರಚಾಟವೇ. ದೇವರಿಗೆ ಎಷ್ಟು ದುಃಖ ಆಗ್ತಾ ಇದೆ. ಹಲ್ಲೆಲೂಯ. ದೇವರು ಇಚ್ಛಿಸುತ್ತಾರೆ ನಮ್ಮ ಸಭೆ ಒಳ್ಳೆಯ ಫಲಗಳನ್ನು ಕೊಡಬೇಕೆಂಬುದಾಗಿ. ಆದರೆ ಇಲ್ಲಿ ಎದುರು ನೋಡಿದಾಗ ಆಹಾ ದೊರಕಿದ್ದು ಅರಚಾಟವೇ. ಹಲ್ಲೆಲೂಯ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಸಭೆಯ ಪಾಲಕರಿಗೆ ದುಃಖ ಆಗುವುದು ಬೇರೆ, ಅದಕ್ಕಿಂತಲೂ ಹೆಚ್ಚು ದೇವರಿಗೆ ದುಃಖ ಆಗ್ತದೆ. ಹಲ್ಲೆಲೂಯ ಹಲ್ಲೆಲೂಯ. ಸೊ ನಾವು ಒಳ್ಳೆಯ ಫಲಗಳನ್ನು ಕೊಡಬೇಕು. ಗಲಾತಿ 5:22 ಅಲ್ವಾ? ಗಲಾತಿ 5:22 ಯಾವ ಫಲಗಳು? ನಾವು ನಮ್ಮ ವಿಷಯಾಭಿಲಾಷೆಯನ್ನು ಮತ್ತು ಸ್ವೇಚ್ಛಾಭಿಲಾಷೆಯನ್ನು ಯಾವುದಕ್ಕೆ ಹಾಕಬೇಕು? ಸಿಲುಬೆಗೆ ಹಾಕಬೇಕು. ಹಲ್ಲೆಲೂಯ. ಜನರು ಆ ಕೆಲಸ ಮಾಡುವುದಿಲ್ಲ. ಪೌಲನು ಹೇಳ್ತಾನೆ, ಐ ಆಮ್ ಕ್ರೂಸಿಫೈಡ್ ವಿತ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಹಲ್ಲೆಲೂಯ. ನಾನು ಕ್ರಿಸ್ತನೊಂದಿಗೆ ಕ್ರೂಸಲ್ಲಿ ಹಾಕಲ್ಪಟ್ಟಿದ್ದೇನೆ ಎಂಬುದಾಗಿ ಪೌಲನು ಹೇಳುತ್ತಾನೆ. ನಾವು ಸಭೆಗೆ ಬಂದ ನಂತರ ನಮ್ಮ ಜೀವನವನ್ನು ಆ ಕಾಲ್ವರಿಯ ವಧಸ್ತಂಭಲ್ಲಿ, ಆ ಸಿಲುಬೆಯಲ್ಲಿ ನಾವು ಹಾಕಬೇಕು. ಹಲ್ಲೆಲೂಯ. ಲೂಕ ಬರೆದ ಸುವಾರ್ತೆಯಲ್ಲಿ 7ನೇ ವಚನ 13ನೇ ಅಧ್ಯಾಯ, ಹಣ್ಣನ್ನು ಹುಡುಕುತ್ತಾ ಬಂದನು. ಇಲ್ಲಿ 3 ವರ್ಷದಿಂದ ಕೂಡ ಅದು ಫಲ ಕೊಡುವುದಿಲ್ಲ. ಹಾಗಾದರೆ ಫಲ ಕೊಡಬೇಕಾದ್ರೆ ಏನು ಮಾಡಬೇಕು? ಹಲ್ಲೆಲೂಯ. ದಟ್ ಈಸ್ ಇಂಪಾರ್ಟೆಂಟ್. ಪುನಃ ಫಲ ಬರಬೇಕಾದ್ರೆ ಏನು ಮಾಡಬೇಕು? ಲೂಕ್ 3:8 ಓದಿ. ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗುತ್ತೆಂಬುದನ್ನು ತಕ್ಕ ಫಲಗಳಿಂದ ತೋರಿಸಿರಿ. ನೀವು ದೇವರ ಕರೆಗೆ ತಿರುಗಬೇಕು. ಯು ಹ್ಯಾವ್ ಟು ರಿಪೆಂಟ್ ಯುವರ್ ಸೆಲ್ಫ್. ಪಶ್ಚಾತ್ತಾಪ ಪಡಬೇಕು. ಆವಾಗ ಪುನಃ ಫಲ ಬರುವಂಥ ಆಸೆಯನ್ನು ನಾವು ಇಡ್ಬೋದು. ಖಂಡಿತವಾಗಿಯೂ ದೇವರು ಇಚ್ಛಿಸ್ತಾನೆ ಎಲ್ಲರೂ ಕೂಡ ಫಲವನ್ನು ಕೊಡಬೇಕು. ಹಲ್ಲೆಲೂಯ. ಹಣ್ಣನ್ನು ಕೊಡಬೇಕು. ಅದನ್ನೇ ದೇವರು ಇಚ್ಛಿಸುತ್ತಾನೆ. ಅವರಕ್ಕಿಂತಲೂ ಸೊದೋಮ್ ಗೋಮ್ರಕ್ಕಿಂತಲೂ ನಿಮ್ಮ ಗತಿಯು ಏನಾಗಿರ್ತದೆ? ಮೇಲಾಗಿ. ಇದರ ಭಯಂಕರ ಶಿಕ್ಷೆ. ಹಲ್ಲೆಲೂಯ. ಭಯಂಕರ ಪನಿಷ್ಮೆಂಟ್. ಯಾರಿಗೆ? ದ ಪೀಪಲ್ who believed once and backslided. So unless we repent, ನಿಮಗೆ ಹೇಳುತ್ತೇನೆ ಅಂದನು. ಹಲ್ಲೆಲೂಯ. So we have to be very careful. Once we know the Jesus, ಯಾವಾಗ ನಾವು ಯೇಸು ಕ್ರಿಸ್ತನಿಗೆ ನಮ್ಮ ರಕ್ಷಕರಾಗಿ ನಾವು ತೆಗೆದುಕೊಂಡಿದ್ದೇವೆ, then we have to be very careful. ಹಲ್ಲೆಲೂಯ. ಇಲ್ಲದಿದ್ದರೆ ನ್ಯಾಯೀಕರಣದ ದಿವಸ, ದ ಡೇ ಆಫ್ ಜಡ್ಜ್ಮೆಂಟ್, ನಮಗೆ ದೊಡ್ಡ ಶಿಕ್ಷೆ ಆಗ್ತದೆ. ಸೊ ಲೆಟ್ ಅಸ್ ರಿಪೆಂಟ್ ಆನ್ ಬಿಹಾಫ್ ಆಫ್ ಅವರ್ ಪೀಪಲ್. ತೋಟ ಮಾಡುವವನು ಒಂದು ಯಾರು? ಒಂದು ಒಬ್ಬನೊಬ್ಬನು ಎಲ್ಲ ಕೆಲಸೆ. ಹಲ್ಲೆಲೂಯ. ಇರುವಾತನೇ ಆಗಿದ್ದವನು. ಹಲ್ಲೆಲೂಯ. ದಟ್ ಈಸ್ ದ ಫಾದರ್, ದ ಓನರ್ ಆಫ್ ದಟ್ ವೆನೆಯಾರ್ಡ್. ಹಲ್ಲೆಲೂಯ. ಆ ದ್ರಾಕ್ಷಾ ತೋಟದ ಮಾಲೀಕನು ಯಾರು? ನಮ್ಮ ತಂದೆ. ಹಲ್ಲೆಲೂಯ. ಮತ್ತೆ ಮಾಲಿ ಯಾರು? ಹಲ್ಲೆಲೂಯ. ತೋಟಗಾರನು ಯಾರು? ಹಲ್ಲೆಲೂಯ. ಲಾರ್ಡ್ ಜೀಸಸ್. ಹಲ್ಲೆಲೂಯ. ಏನು ಮಾಡ್ತಾ ಇದ್ದಾರೆ ಅವರು? ಟುಡೇ ಆಲ್ಸೋ ಲಾರ್ಡ್ ಜೀಸಸ್ ಸಿಟ್ಟಿಂಗ್ ಆಸ್ ಎ ಮೀಡಿಯೇಟರ್ ಫಾರ್ ಅಸ್.
ಎಟ್ ದ ರೈಟ್ ಹ್ಯಾಂಡ್ ಆಫ್ ಫಾದರ್. ತಂದೆಯ ರೈಟ್ ಹ್ಯಾಂಡ್ ಸೈಡಲ್ಲಿ ಕೂತ್ಕೊಂಡು ಇವತ್ತು ಕೂಡ ನಿಮಗೋಸ್ಕರ ನಮಗೋಸ್ಕರ ಅವರು ಮಧ್ಯದಲ್ಲಿ ನಿಂತು ಪ್ರಾರ್ಥನೆ ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ನಾವು ಎಷ್ಟೋ ಸಲ ಬೀಳ್ತೇವೆ. ನಮ್ಮ ವಿಶ್ವಾಸಿಗಳು ಎಷ್ಟೋ ಸಲ, ಸಭೆಯ ವಿಶ್ವಾಸಿಗಳು ಎಷ್ಟೋ ಸಲ ಬಿದ್ದು ಹೋಗ್ತಾರೆ. ಆದರೂ ಕೂಡ ಜೀಸಸ್ ಕ್ರೈಸ್ಟ್ ಟುಡೇ ಆಲ್ಸೋ ಹಿ ಈಸ್ ಪ್ರೈಯಿಂಗ್ ಫಾರ್ ಅಸ್. ಹಲ್ಲೆಲೂಯಾ. ನಾವು ಎಷ್ಟು ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು. ವೆನ್ ಜೀಸಸ್ ಈಸ್ ಪ್ರೈಯಿಂಗ್, ಹಲ್ಲೆಲೂಯಾ, ಸಿಟ್ಟಿಂಗ್ ಎಟ್ ದ ಮಿಡ್ಸ್ಟ್ ಆಫ್ ಪೀಪಲ್ ಆ್ಯಂಡ್ ಪ್ರೈಯಿಂಗ್ ಫಾರ್ ಅಸ್, ನಾವು ಎಷ್ಟು ಪ್ರಾರ್ಥನೆ ಮಾಡಬೇಕು ನಮ್ಮ ಜನರಿಗೋಸ್ಕರ. ಹಲ್ಲೆಲೂಯಾ. ಇಲ್ಲದಿದ್ದರೆ ಈ ಜಗತ್ತಿನ ರೀತಿ ಪದ್ಧತಿಯ ಪ್ರಕಾರ ಖಂಡಿತವಾಗಿಯೂ ಜನರು ಬೀಳುವವರಿದ್ದಾರೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಾವು ಕಂಟಿನ್ಯೂಯಸ್ ಆಗಿ ನಮ್ಮ ಜನರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ನಮ್ಮ ತಂದೆಯವರು ನಮಗೆ ಯಾವಾಗಲೂ ಬಿಡುವ ಹಾಗಿಲ್ಲ. ಹಲ್ಲೆಲೂಯಾ. ನಮ್ಮನ್ನು ಕಟ್ಟಿ ಹಿಡಿಯುವವರು ಜೀಸಸ್ ಕ್ರೈಸ್ಟ್. ಅವರು ನಮಗೆ ಕಟ್ಟಿ ಹಿಡಿಯುವ, ನಮಗೆ ಬಿಡುವ ಹಾಗಿಲ್ಲ. ಅವರು ನಮ್ಮ ಮೇಲೆ ತುಂಬ ಪ್ರೀತಿ ಮಾಡ್ತಾರೆ. ಹಲ್ಲೆಲೂಯಾ. 1 John 2:1 ನಮ್ಮ ಪಾಪಗಳನ್ನು ಕ್ಷಮಿಸುವಂಥವರು ಒಬ್ಬರು ಇದ್ದಾರೆ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಪಾಪ, ನಮ್ಮ ಮಕ್ಕಳ ಪಾಪ, ನಮ್ಮ ಸಭೆಯವರ ಪಾಪವನ್ನು ಕ್ಷಮಿಸಲು ಇವತ್ತು ಕೂಡ ನಮ್ಮ ದೇವರು ದಾರಿ ನೋಡುತ್ತಾ ಕೂತ್ಕೊಂಡಿದ್ದಾರೆ. ಹಲ್ಲೆಲೂಯಾ. John 15:2 ನಾವು ಫಲ ಕೊಡದಿದ್ದರೆ ಕೊನೆಗೆ ತೆಗೆದು ಹಾಕುವಂಥ ಒಂದು ಪರಿಸ್ಥಿತಿ ಬರ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಾವು ಮಾಡಬೇಕಾದಂತಹ ಕೆಲಸ ಏನಂತ ಹೇಳಿದರೆ, ನಾವು ಹೋಗಿ ಸುವಾರ್ತೆಯನ್ನು ಪ್ರಚಾರ ಮಾಡಿ ಎಷ್ಟೋ ಮಕ್ಕಳಿಗೆ ಫಲ ಕೊಡುವಂಥ ಮಕ್ಕಳಿಗೆ ಇಲ್ಲಿ ದೇವರು ಸ್ಥಿರ ಮಾಡಬೇಕು. ಎಲ್ಲರೂ ಫಲ ಕೊಡುವವರಾಗಿರಬೇಕು. ಹಲ್ಲೆಲೂಯಾ. ನೀವು ಒಳ್ಳೆ ಫಲಗಳನ್ನು ದೇವರಿಗೆ ಕೊಟ್ಟರೆ ಖಂಡಿತವಾಗಿಯೂ ದೇವರು ಧಾರಾಳವಾಗಿ ನಿಮಗೆ ಆಶೀರ್ವಾದ ಮಾಡುವವನಾಗಿದ್ದಾನೆ. ನಿಮ್ಮ ಜೀವನದಲ್ಲಿ ಕೂಡ ದೇವರ ಆತ್ಮನ ಫಲಗಳು ಅಷ್ಟೇ ಅಲ್ಲದೆ ಇನ್ ಆಲ್ ದಿ ವೇಸ್, ಲೈಕ್ ಫಿಸಿಕಲಿ, ಮೆಂಟಲಿ, ಇಮೋಷನಲಿ ಆ್ಯಂಡ್ ಫೈನಾನ್ಷಿಯಲಿ, ಆಲ್ ಬ್ಲೆಸ್ಸಿಂಗ್ಸ್. ಹಲ್ಲೆಲೂಯಾ. ಶಾರೀರಿಕವಾಗಿಯೂ ಆರ್ಥಿಕವಾಗಿಯೂ, ಹಲ್ಲೆಲೂಯಾ, ಎಲ್ಲ ಪ್ರಕಾರದ ಬ್ಲೆಸ್ಸಿಂಗ್ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಬರ್ತದೆ. ನಾಟ್ ಓನ್ಲಿ ಆತ್ಮದ ಫಲಗಳು, ಬೇರೆ ಎಲ್ಲ ಪ್ರಕಾರದ ಆತ್ಮದ ಫಲಗಳು ಇದ್ದರೆ ಬೇರೆ ಎಲ್ಲ ಫಲಗಳು ನಿಮ್ಮ ಜೀವನದಲ್ಲಿ ಬರ್ತದೆ. ಹಲ್ಲೆಲೂಯಾ. ದೇವರು ನಿಮಗೆ ಈ ವಚನದಿಂದ ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ.